ಸೊ ಗೈಸ್, ಇಷ್ಟು ಗಲೀಜಾಗಿರೋ ಬೌಲು ಈ ಲೆವೆಲ್ ಟ್ರಾನ್ಸ್ಫಾರ್ಮ್ ಆದರೆ ಹೆಂಗಿರುತ್ತೆ? ಸೂಪರ್ ಆಗಿರುತ್ತಲ್ಲ. ವಿಡಿಯೋನ ಕೊನೆವರೆಗೂ ನೋಡಿ, ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಆ್ಯಂಡ್ ಆ್ಯಕ್ಚುಲಿ ತುಂಬ ದಿನ ಆಗಿತ್ತು ಈ ಒಂದು ಬೌಲ್ನ ವಾಶ್ ಮಾಡಿ. ಆ್ಯಂಡ್ ಇದರಲ್ಲಿ ನಾನು ಗಪ್ಪಿ ಫಿಶಸ್ನ ಇಟ್ಟಿದ್ದೆ. ಆ್ಯಂಡ್ ಆಗ ಒಂದು ಗಪ್ಪಿ ಫಿಶು ಇಲ್ಲೇ ಕೂಡ ಬ್ರೀಡ್ ಆಗಿತ್ತು. ಆ್ಯಂಡ್ ನನಗೆ 4 ಮರಿಗಳು ಸಿಕ್ಕಿತ್ತು. ಆ್ಯಂಡ್ ಆ 4 ಮರಿಗಳು ಕೂಡ ತುಂಬಾ ಚೆನ್ನಾಗಿ ಬೆಳೆದಿದೆ ಈ ಒಂದು ಬೌಲಲ್ಲಿ, ಆಯಿತಾ. ಆ್ಯಂಡ್ ಗಪ್ಪಿ ಬ್ರೀಡ್ ಆದಮೇಲೆ ಆ ಒಂದು ಪೇರೆಂಟ್ಸ್ನ ನಾನು ನನ್ನ ಆಫೀಸ್ ಫ್ರೆಂಡು ಕೊಟ್ಟಿದ್ದೆ. ಬಿಕಾಸ್ ಈ ಒಂದು ಚಿಕ್ಕ ಬೌಲಲ್ಲಿ ಪೇರೆಂಟ್ಸ್ ಜೊತೆ ಬೇಬೀಸ್ನ ಇಡೋದು ಸೇಫ್ ಅಲ್ಲ. ಬಿಕಾಸ್ ಎಲ್ಲ ಬೇಬೀಸ್ನ ಪೇರೆಂಟ್ಸು ತುಂಬಾ ಚೆನ್ನಾಗಿ ತಿನ್ನುತ್ತೆ, ಆಯಿತಾ. ಅದೇ ರೀಸನ್ಗೆ ಬೇಬೀಸ್ನ ಇಟ್ಕೊಂಡು ಪೇರೆಂಟ್ಸ್ನ ನಾನು ನನ್ನ ಫ್ರೆಂಡ್ಗೆ ಕೊಟ್ಟಿದ್ದೆ. ಆ್ಯಂಡ್ ಅದಾದಮೇಲೆ ಈ ಒಂದು ಬೌಲ್ ಒಳಗಡೆ ಒಂದು ಸ್ವಲ್ಪ ಲೈವ್ ಪ್ಲ್ಯಾಂಟ್ನ ಹಾಕಿ ಜಸ್ಟ್ ಫಿಶಸ್ನ ಬಿಟ್ಟಿದ್ದು ಅಷ್ಟೇ. ಆ್ಯಂಡ್ ಟೈಮ್ ಟು ಟೈಮ್ ಫೀಡ್ ಮಾಡ್ತಾ ಇದ್ದೆ. ಆ್ಯಂಡ್ ಈ ಒಂದು ಫಿಶ್ ಬೌಲ್ನ ನಾನು ತೊಳೆದು ತುಂಬಾ ದಿನ ಆಗಿತ್ತು. ಆ್ಯಂಡ್ ಇವತ್ತು ಈ ಒಂದು ಬೌಲ್ನ ನಾನು ನೀಟಾಗಿ ವಾಶ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಫಸ್ಟು ವಾಶ್ ಮಾಡಿ ಆ ಒಂದು ಬೌಲ್ಗೆ ನೀರನ್ನ ಫಿಲ್ ಮಾಡಿ ಸ್ವಲ್ಪ ರಾಕ್ ಸಾಲ್ಟ್ನ ಹಾಕಿ ಸ್ವಲ್ಪ ಸೆಟಲ್ ಆಗೋದಕ್ಕಿಟ್ಟೆ. ಆ್ಯಂಡ್ ಅದಾದಮೇಲೆ ಈ ಒಂದು ಫಿಶಸ್ನೆಲ್ಲ ನಾನು ಈ ಒಂದು ಬೌಲ್ಗೆ ರಿಲೀಸ್ ಮಾಡಿದೆ. ಆ್ಯಂಡ್ ಇದರಲ್ಲಿ 4 ಗಪ್ಪಿ ಮರಿ ಇದೆ, 1 ಮೌಲಿ ಮರಿ ಇದೆ, 1 ನಾರ್ಮಲ್